ಓಂ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಗುರು ಶಾಂತನಾರಾಯಣ ಗುರುವೇ ನಮಃ. ಗುರುವೇ ನಮಃ. ಮನ್ಮನೋಭೀಷ್ಟಪಾತಾರಂ ಭಕ್ತಾಭೀಷ್ಟಫಲಪ್ರದಂ ಬೆಲಗೂರು ಶ್ರೀ ಕ್ಷೇತ್ರವಾಸಿತಂ ವೀರ ಪ್ರತಾಪಾಂಜನೇಯ ಶಿರಸಾ ನಮಾಮಿ. ಸತತದಿ ಭಜಿಸುವೆ ಗಣನಾಥ ಮತಿಗಳ ನೀಯೋ ಶಿವನ ಸುತ. ಸತತದಿ ಭಜಿಸುವೆ ಗಣನಾಥ ಮತಿಗಳ ನೀಯೋ ಶಿವನ ಸುತ. ಸತತದಿ ಭಜಿಸುವೆ ಗಣನಾಥ. ಕತಾರಂಬದಿ ಕರಪಿಡಿದಲ್ಲ ನಡೆಸೋ ಸಿದ್ಧಿ ವಿನಾಯಕ. ಕತಾರಂಬದಿ ಕರಪಿಡಿದಲ್ಲ ನಡೆಸೋ ಸಿದ್ಧಿ ವಿನಾಯಕ. ಆತಿಪುತ್ರನೇ ಗಣಪತಿ ನೀನೆ, ಪಾರ್ವತಿ ಪುತ್ರನೇ ಗಣಪತಿ ನೀನೆ, ಗತಿಮತಿ ನೀತಾನೆ. ಸತತದಿ ಭಜಿಸುವೆ ಗಣನಾಥ ಪಾಲಿಸಲ್ಲ ಶಿವನ ಸುತ. ಪಾಲಿಸಲ್ಲ ಶಿವನ ಸುತ, ಪಾಲಿಸಲ್ಲ ಶಿವನ ಸುತ. ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಮುಜಗುಂದ ವರದ ಗೋವಿಂದ, ಪುಂಡರೀಕ ವರದ ಗೋವಿಂದ, ಪ್ರಹ್ಲಾದ ವರದ ಗೋವಿಂದ, ಹರಿಯದ ಕೈದ ಪರಾದ ವಂದಿಸು ಗೋವಿಂದ, ನಂಬಿದ ಭಕ್ತುದ್ಧಾರ ಮಾಡು ಗೋವಿಂದ. ಜಯಾರ್ಹಮ ಪಾರ್ವತೀಪತಯೇ. ಕೀರ್ತನಾರಂಭ ಕಾಲದಲ್ಲಿ ಮಹಾಗಣಪತಿಯನ್ನು ಭಕ್ತಿಯಿಂದ ಧ್ಯಾನಿಸಿ ಪೂಜ್ಯ ಗುರುಗಳಾದಂಥ ಕೀರ್ತಿಶೇಷರಾದಂಥ ಬೆಳಗೊಳ ನಾರಾಯಣದಾಸರನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಪ್ರಾಜ್ಞ ಮಹನೀಯರಾದ ತಮ್ಮೆಲ್ಲರಿಗೂ ಭಗವದ್ ಅನುಗ್ರಹವನ್ನು ಭಕ್ತಿಯಿಂದ ಕೋರುತ್ತಾ ಜ್ಞಾನಿಗಳ ಒಂದು ಕಥಾ ಶ್ರವಣವನ್ನು ಮಾಡುವ ಸದಾವಕಾಶ. ಈ ದಿವಸ ಉತ್ತರಾಯಣ ಪುಣ್ಯಕಾಲ. ಉತ್ತರಾಯಣ ಪುಣ್ಯಕಾಲ. ಈ ವಿಶೇಷವಾದ ದಿನವನ್ನ ಮಹಾಮಹಿಮರಾದಂಥ ಭೀಷ್ಮಾಚಾರ್ಯರು ಪ್ರಾಣ ಬಿಟ್ಟ ದಿನ ಅಂತ ನಾವೆಲ್ಲ ನಂಬಿದ್ದೇವೆ. ಇಚ್ಛಾಮರಣಿಯವರು ಯಾರು? ಭೀಷ್ಮಾಚಾರ್ಯರು ಇಚ್ಛಾಮರಣಿ. ಯಾಕೆ ಈ ದಿವಸವನ್ನೇ ಕಾಯ್ದರು? ಅವರಿಗೆ ಇಚ್ಛಾಮರಣಿಯಾಗುವಂತ ವರವನ್ನ ಯಾರು ಕೊಟ್ಟರು ಅನ್ನುವಂತ ಕಥಾಶ್ರವಣವನ್ನ ಯಥಾವತ್ತಾಗಿ ನಿಮ್ಮ ಮುಂದೆ ವಿಜ್ಞಾಪನೆ ಮಾಡಿಕೊಳ್ತೇನೆ. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಯಾರು ಈ ಕಥೆಯನ್ನು ಕೇಳ್ತಾರೋ ಅವರಿಗೆ ಭಗವಂತ ಅಷ್ಟೈಶ್ವರ್ಯನು ಕೊಡ್ತಾನಾದ್ದರಿಂದ ತಾವೆಲ್ಲರೂ ಕೂಡ ಗಮನವಿಟ್ಟು ಈ ಕಥಾಮೃತವನ್ನು ಆಲಿಸಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸಲ್ಲಿಸ್ತಾ, ಪೂರ್ವಕಾಲದಲ್ಲಿ ಗಂಗಾ ನದಿಯ ತಟದಲ್ಲಿದ್ದನು ಮೀನುಗಾರನು. ಕಾಲದಲ್ಲಿ ಗಂಗಾ ನದಿಯ ತಟದಲ್ಲಿದ್ದನು ಮೀನುಗಾರನು. ಆನಂದದಿಂದಲೇ ಜೀವನವ ಮಾಡುತ್ತಿದ್ದನು ಕೇಳಯ್ಯ. ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ. ದ್ವಾಪರಾಯುಗದಲ್ಲಿ ಗಂಗಾ ನದಿಯ ತೀರದಲ್ಲೊಬ್ಬ ಮೀನುಗಾರ ಇದ್ದ. ಆ ಮೀನುಗಾರನಿಗೆ ಒಬ್ಬ ಮಗಳಿದ್ಲು. ಆ ಮಗಳು ಮೀನುಗಾರನ ಮಗಳಲ್ಲ, ಒಂದು ಮೀನಿನ ಹೊಟ್ಟೆಯಲ್ಲಿ ಸಿಕ್ಕಿದ ಮಗಳು. ಮೀನಿನ ಹೊಟ್ಟೆಯಲ್ಲಿ ಹೆಣ್ಣು ಮಗು ಸಿಕ್ಕಿ ಆ ಮಗುವನ್ನು ಸಾಕ್ತಾ ಇದ್ದ. ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದ್ದ ಕಾರಣ ಆ ಮಗುವಿನ ದೇಹದಿಂದ ಮೀನಿನ ವಾಸನೆಯೇ ಬರ್ತಾ ಇತ್ತು. ಅದಕ್ಕೆ ಆ ಮಗುವಿಗೆ ಮತ್ಸ್ಯಗಂಧಿ ಅಂತ ಹೆಸರನ್ನು ಇಟ್ಟಿದ್ದ. ಮತ್ಸ್ಯಗಂಧಿ ಅಂತ ಹೆಸರು. ಆ ಹೆಣ್ಣು ಮಗುವಿಗೆ ತಾರುಣ್ಯ ಪ್ರಾಪ್ತಿ ಆಯಿತು.
ಯೌವನ ಪ್ರಾಪ್ತಿಯಾಯಿತು, ಸುಂದರವಾದ ದೇಹ ಪ್ರಕೃತಿ ಬಂತು. ಆದರೆ ಆ ದೇಹದ ವಾಸನೆ ಮಾತ್ರ ಹೋಗ್ತಾ ಇಲ್ಲ. ಮೀನಿನಂತೆಯೇ ವಾಸನೆ ಬರ್ತಾ ಇತ್ತು. ತಂದೆಗೆ ಸಹಕಾರಿಯಾಗಿ ಆ ಹೆಣ್ಣುಮಗಳು ದೋಣಿ ನಡೆಸ್ತಾ ಇದ್ಲು ಗಂಗಾ ನದಿ ತೀರದಲ್ಲಿ. ಈ ದಡದಿಂದ ಆ ದಡಕ್ಕೆ ಯಾರಾದ್ರೂ ಬಂದ್ರೆ ಅವರನ್ನು ದಾಟಿಸುವಂತ ಕಾಯಕ ಆ ಮತ್ಸ್ಯಗಂಧಿಯದಾಗಿತ್ತು. ಹೀಗಿರುವಾಗ ಒಂದಾನೊಂದು ದಿನ ಆ ಮೀನುಗಾರ ದೋಣಿ ನಡೆಸೋನಿರ್ಲಿಲ್ಲ. ಆ ಸಂದರ್ಭದಲ್ಲಿ ಮಹಾಮಹಿಮರಾದಂಥ ಪರಾಶರ ಮಹರ್ಷಿಗಳು ಆ ನದಿ ದಾಟಬೇಕು ಅಂತ ಬರ್ತಾ ಇದ್ದಾರೆ. ಭಗವನ್ ನಾಮ ಸ್ಮರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಶಿವನನ್ನು ನೆನೆ ಮನವೇ, ಸದಾ ಶಿವನ ಧ್ಯಾನವ ಮಾಡೋ, ಶಿವನನ್ನು ನೆನೆ ಮನವೇ, ಶಿವನನ್ನು ನೆನೆ ಮನವೇ. ಭಕ್ತವತ್ಸಲ ಭವರೋಗ ವೈದ್ಯ, ಭಕ್ತವತ್ಸಲ ಭವರೋಗ ವೈದ್ಯ, ವರಗಂಗಾಧರನ ಸ್ತುತಿಸೋ ಮನವೇ, ಶಿವನನ್ನು ನೆನೆ ಮನವೇ, ಶಿವನನ್ನು ನೆನೆ ಮನವೇ. ಕರದಲ್ಲಿ ಕಮಂಡಲ, ಕೊಳಲ್ಲಿ ಮಣಿಮಾಲೆ, ಕಾಷಾಯ ವಸ್ತ್ರವನ್ನು ಧರಿಸಿ ನೊಸಲಲ್ಲಿ ನಾಮಾಕ್ಷರ ಗಂಧ ತಿಲಕ ಪರಾಶರ ಮಹರ್ಷಿಗಳು ಬರ್ತಾ ಇದ್ದಾರೆ. ಯಾರಿಲ್ಲಿ ದೋಣಿ ನಡೆಸೋರು? ಆ ಮತ್ಸ್ಯಗಂಧಿ ಆ ಯುವತಿ ಓಡೋಡು ಬಂದ್ಲು. ಗುರುಗಳೇ, ನಾನು. ಏನಮ್ಮ, ನೀನು ದೋಣಿ ನಡೆಸ್ತೀಯಾ? ಹೌದು ಗುರುಗಳೇ. ನನ್ನನ್ನು ಈ ದಡದಿಂದ ಆ ದಡಕ್ಕೆ ದಾಟಿಸ್ತೀಯಾ? ಆಗ್ಲಿ ಗುರುಗಳೇ. ಆ ದೋಣಿಯಲ್ಲಿ ಪರಾಶರ ಮಹರ್ಷಿಗಳು ಕುಳಿತರು. ಈ ಮತ್ಸ್ಯಗಂಧಿ ಹುಟ್ಟನ್ನ ಹಾಕ್ತಾ ಬರ್ತಾ ಇದ್ದಾಳೆ. ನದಿ ಮಧ್ಯಭಾಗಕ್ಕೆ ಬರುತ್ತಲೇ ಪರಾಶರ ಮಹರ್ಷಿಗಳ ದೃಷ್ಟಿ ಆ ಯುವತಿಯ ಮೇಲೆ ಬಿತ್ತು. ಪರಾಶರ ಹೇಳುತ್ತಿದ್ದಾರೆ, ಮತ್ಸ್ಯಗಂಧಿ, ದೇಹದಿಂದ ದುರ್ವಾಸನೆ ಬರುತ್ತಿದ್ದರೂ ನಿನ್ನ ತಾರುಣ್ಯಕ್ಕೆ ಕೊರತೆ ಇಲ್ಲ, ನಿನ್ನ ಅಂದ ಚಂದಕ್ಕೆ ಕೊರತೆ ಇಲ್ಲ. ನಾನು ನನ್ನ ಗುರುತ್ವವನ್ನು ಬದಿಗಿಟ್ಟು ಕಾಮವಶನಾಗಿ ನಿನ್ನೊಂದು ಮಾತು ಕೇಳ್ತೇನೆ. ಇಂದು ನಿನ್ನ ಸೇರುವ ಬಯಕೆ ನನಗೆ ಒಪ್ಪುವೆಯಾ? ಆ ಮತ್ಸ್ಯಗಂಧಿ ಕಣ್ಣೀರಾಗ್ತಾಳೆ. ಗುರುಗಳೇ, ದೇವರ ಸ್ವರೂಪ ನೀವು. ನಾನು ಮೀನುಗಾರನ ಮಗಳು. ನನ್ನಂಥವಳ ಮೇಲೆ ನಿಮಗೆ ಮೋಹವೇ? ಬೇಡ ಗುರುದೇವ, ಬೇಡ, ನನ್ನನ್ನು ಮುಟ್ಟಬೇಡಿ ಅಂತಾಳೆ. ಗುರುಗಳು ಹೇಳ್ತಾರೆ, ಇಲ್ಲಮ್ಮ, ಇದು ದೈವ ಸಂಕಲ್ಪ. ನಿನ್ನ ಹೊಂದುವ ಇಚ್ಛೆ ನನಗೆ ಬಂದಿರುವ ಕಾರಣ ಈ ಲೋಕದಲ್ಲಿ ಒಂದು ದಿವ್ಯವಾದ ಶಕ್ತಿ ನಿನ್ನ ಉದರದಲ್ಲಿ ಹುಟ್ಟಬೇಕು. ಅದಕ್ಕೆ ನೀ ನನಗೆ ಸಹಕರಿಸಬೇಕು. ಸಹಕರಿಸಿದರೆ ನಿನ್ನ ದೇಹದಿಂದ ಬರುತ್ತಿರುವ ಈ ದುರ್ವಾಸನೆ ದೂರವಾಗುವಂತೆ ನಾನು ನಿನಗೆ ವರ ಕೊಡ್ತೇನೆ. ಅದಲ್ಲದೆ ನನ್ನನ್ನು ಸೇರಿ ನೀ ಮಗುವನ್ನು ಪಡೆದರೂ ಕನ್ಯಾವಸ್ಥೆಗೆ ಕುಂದುಂಟಾಗದಂತೆ ಮಾಡ್ತೇನೆ. ನಿನ್ನ ಮಗು ಹೊಡೆದ್ರು ಕನ್ಯೇನೇ ಆಗಿರ್ತೀವಿ ನೋಡು ಅಂದ್ರು. ವಿಧಿ ಇಲ್ಲದೆ ಒಪ್ಪಿಕೊಂಡಳು ಮತ್ಸ್ಯಗಂಧಿ. ಏನು ಮಾಡ್ತಾರೆ? ಕಮಂಡಲದಿಂದ ಮಂತ್ರೋದಕವ ತೆಗೆದು ಪ್ರೋಕ್ಷಣೆ ಮಾಡಿದರು. ಪ್ರೋಕ್ಷಣೆ ಮಾಡಿದಾಗ ಅವಳ ದೇಹದಿಂದ ಹೊರಬರುತ್ತಿತ್ತಲ್ಲ ದುರ್ವಾಸನೆ ದೂರ ಆಗಿ ಸುಗಂಧ ಬರಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಹೇಳ್ತಾರೆ, ಇನ್ನು ಮುಂದೆ ನಿನ್ನ ಹೆಸರು ಮತ್ಸ್ಯಗಂಧಿ ಅಲ್ಲ, ಸತ್ಯವತಿ ಅಂದ್ರು. ಆಗ ಗುರುಗಳು ಆ ಸತ್ಯವತಿಯು ಆ ನದಿ ಮಧ್ಯಭಾಗದಲ್ಲಿ ಮಂಜು ಮುಸುಕಿದ ದಟ್ಟ ಆ ಸಂದರ್ಭದಲ್ಲಿ ಇಬ್ಬರು ಪರಸ್ಪರ ಸೇರ್ತಾ ಇದ್ದಾರೆ. ಗುರುಗಳ ನೊಡನಾಡೆ ಆ ಸತ್ಯವತಿಯು ತಾನು, ಗುರುಗಳ ನೊಡನಾಡೆ ಆ ಸತ್ಯವತಿಯು ತಾನು. ತೇಜೋ ಪುಂಜ ಮಗನನ್ನು ಪಡೆದಳು, ತೇಜೋ ಪುಂಜ ಮಗನನ್ನು ಪಡೆದಳು. ಶಿವ 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 ಶಿವನೇ ಶಲಭೋ ಶಂಕರನೇ, ಶಿವ 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 ಶಿವ
ಭಗವಂತನ ಮಹಿಮೆ ಅಂತ ಅದು ನೋಡಿ ದಡ ಇದು ಬಿಟ್ಟು ಆ ದಡ ಸೇರುವಷ್ಟರಲ್ಲಿ ಅವಳ ಉದರದಲ್ಲಿ ಒಂದು ಮಗು ಜನಿಸ್ತು. ಆ ಮಗುವೇ ವೇದವ್ಯಾಸ ಮಹರ್ಷಿಗಳು. ಆ ವೇದವ್ಯಾಸ ಮಹರ್ಷಿ ಹುಟ್ಟಿದಾಕ್ಷಣವೇ ಮಾತಾಡಿ ಹೇಳ್ತಾನಂತೆ, ಅಮ್ಮ ನೀನ್ ನನಗೆ ತಾಯಿ ಮಾತೆ, ಆದ್ರೆ ಈ ಪ್ರಪಂಚದಲ್ಲಿ ಯಾರಿಗೂ ಹೇಳಂಗಿಲ್ಲ ನೀನ್ ನನ್ನ ಮಗ ಅಂತ. ಆದ್ರೆ ಒಂದು ಮಾತು ತಾಯಿ, ನಿನಗೆ ಕಷ್ಟ ಕಾಲ ಬಂದಾಗ ಈ ಮಗನನ್ನ ಜ್ಞಾಪಕ ಮಾಡ್ಕೋ, ಬಂದು ನಿನ್ನ ಕಷ್ಟ ಪರಿಹಾರ ಮಾಡ್ತೇನೆ ಅಂತೇಳಿ ಮಗನೂ ಅತ್ತಾಗೋದ, ಗುರುಗಳು ಅತ್ತಾಗೋದ್ರು. ಈ ಸತ್ಯವತಿಗೆ ಕೊರಗು, ಏನಾಯ್ತಪ್ಪ ನನ್ನ ಸ್ಥಿತಿ, ಏನಾಗೋಯ್ತು ನನ್ನ ಸ್ಥಿತಿ, ಮನಸ್ಸಲ್ಲೇ ಅಳುಕು. ಆದರೂ ಆಲೋಚನಾ ಮಗ್ನಳಾಗಿ ಅರಣ್ಯದಲ್ಲಿ ಸುತ್ತಾಡ್ತಾ ಇದ್ದಾಳೆ. ಹೀಗಿರುವಾಗ ಅದೇ ನದಿಯ ದಡದಲ್ಲಿ ಯಾರು ಬರ್ತಿದ್ದಾನೆ ಗೊತ್ತಾ? ಕುರುವಂಶದ ದೊರೆಯೋ ಸಂತನು ಬರುತಿಹನೋ. ಕುರುವಂಶದ ದೊರೆಯೋ ಸಂತನು ಬರುತಿಹನೋ. ಭಕ್ತಿಯ ವಿರಹದಿಂದ ನೊಂದಿಹನೋ ತಾನೋ. ಪತ್ತಿಯ ವಿರಹದಿಂದ ನೊಂದಿಹನೋ ತಾನೋ. ಕುರುವಂಶದ ದೊರೆಯೋ ಸಂತನು ಬರುತಿಹನು. ಆ ನದಿ ದಂಡೆಯಲ್ಲಿ ಯಾರು ಬರ್ತಿದ್ರು ಅಂದ್ರೆ ಕಲ್ಯಾಣ ಗುಣಧಾಮನಾದಂತ ಸಂತನು ಬರ್ತಾ ಇದ್ದ. ಸಂತನು ಚಕ್ರವರ್ತಿ ಅಂದ್ರೆ ಯಾರು? ಭೀಷ್ಮನ ತಂದೆ, ದೇವವ್ರತನ ತಂದೆ ಅವನು. ಗಂಗೆಯನ್ನು ಮದುವೆ ಆಗಿದ್ದ. ಆ ಗಂಗೆ ಒಂದು ಮಾತು ಕೇಳಿದ್ಲು, ಏನಂತ? ಯಾವತ್ ನಂಗೆ ತರೀಕ ಮಾತಾಡ್ತಿ ಅವತ್ ನಿನ್ ಬಿಟ್ಟು ಹೊಂಟೋಯ್ತೀನಿ ಅಂತ. ಎಂತ ಮಾತು ಕೇಳೋಳು ನೋಡಿ ಗಂಗೆ. ಇವತ್ತು ನಿನ್ನ ಮಕ್ಕಳು ಹಂಗೆ ತರೀಕ ಮಾತಾಡ್ರೆ ಆಧಾರ್ ಕಾರ್ಡ್ ತಗ ಬಸ್ ಹತ್ತೀನಿ ಅಂತಾರೆ. ಗಂಗೆನೂ ಹಂಗೆ ಅಂದಿದ್ಲಂತೆ, ನೀನ್ ನನಗೆ ತರೀಕ ಮಾತಾಡಿದ್ರೆ ನೀನ್ ಬಿಟ್ಟು ಹೋಗ್ತೀನಿ ಅಂತ ಸಂತನು ಮದುವೆ ಆಗಿದ್ಲು ಅವಳು. ಅಷ್ಟವಸುಗಳಲ್ಲಿ 7 ಮಕ್ಕಳನ್ನ ನದಿಗೆ ಎಸ್ಬಿಟ್ಟು ಉಡ್ತಿದಂಗೆ ಮಗು ಉಡ್ತಿತ್ತು, ತಗೊಂಡೋಗಿ ನದಿಗೆ ಎಸಿದು. ಇವನು ಕೇಳಂಗಿಲ್ಲ, ಯಾಕೆ ಅಷ್ಟೇ ಅಂದ್ರೆ ಬಿಟ್ಟು ಹೊಂಟೋಯ್ತಾಳಲ್ಲ. ಕೊನೆಗೆ 8ನೇ ಮಗು ಜನನ ಆದಾಗ ಸಂತನು ಚಕ್ರವರ್ತಿ ಆ ಮಗು ಎಸಿಕ್ ಹೋದಾಗ, ಗಂಗೆ ಯಾಕೀಗ ಮಾಡ್ತಿದ್ದಿ ಅಂದ. ತಿರಿಕ ಮಾತಾಡದೆ ತಾನೆ, ಹೊರಟೆ ನಾನು ಅಂದ್ಲು. ಹೊರಟೆ ಅಂದ್ಲು. ಆ ಮಗುವನ್ನ ಸಂತನುವಿಗೆ ಒಪ್ಪಿಸಿ ಹೊರಟೋದ್ಲು ಗಂಗೆ. ವಯಸ್ಸಾದ ಕಾಲ ಸಂತನು ಚಕ್ರವರ್ತಿಗೆ. ಇತ್ತ ಮಕ್ಕಳು ಇಲ್ಲ, ಇತ್ತ ಹೆಂಡತಿನೂ ಇಲ್ಲ. ವಿರಹ ವೇದನೆಯಿಂದ ಸುತ್ತಾ ಇದ್ದ. ಆ ನದಿ ದಡದಲ್ಲಿ ಬರ್ತಿರ್ಬೇಕಾದ್ರೆ ಸುಗಂಧ ವಾಸನೆ, ಸುಗಂಧದ ಸುವಾಸನೆ ಎಲ್ಲಿ ಬರ್ತಿದೆ? ಈ ಸುಗಂಧ ಅಂತ ಬಂದು ನೋಡ್ತಾನೆ, ಈ ಮೀನುಗಾರನ ಮಗಳು ಸತ್ಯವತಿ ಅವಳ ದೇಹದಿಂದ ಬರ್ತಿದೆ. ಈ ಸಂತನು ಕೇಳ್ತಾನೆ, ತರುಣಿ, ಪತ್ತಿ ಇಲ್ಲದೆ ವಿರಹ ಹೃದಯದಿಂದ ಸುತ್ತುತ್ತಿದ್ದ ನನಗೆ ಸೆಲೆ ಬತ್ತಿದ ಈ ಜಗದಲ್ಲಿ ಒಂದು ಉತ್ಪತ್ತಿಯಾದ ಜಲಕಂಡಂತಾಯಿತು. ನೀನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ದ. ಅದಕ್ಕೆ ಆ ಸತ್ಯವತಿ ಹೇಳ್ತಾಳೆ, ಇದು ನನ್ನ ಇಚ್ಛೆ ಅಲ್ಲ, ನಮ್ಮಪ್ಪನ ಕೇಳು ಅಂದ್ಲು. ನಮ್ಮಪ್ಪನ ಕೇಳು, ಅವನು ಒಪ್ಕೊಂಡ್ರೆ ನೀನು ಮದುವೆ ಆಗ್ತೀನಿ ಅಂದ್ಲು ಸಂತನು ಚಕ್ರವರ್ತಿಯನ್ನ. ಅವನು ನೇರವಾಗಿ ಬಂದ. ಈ ಮೀನುಗಾರ ದೋಣಿ ನಡೆಸೋನು ಕುಳಿತಿದ್ದ, ಕೈ ಮುಗಿದು ಹೇಳ್ತಿದ್ದಾನಪ್ಪ, ದಾಸರಾಜ, ನಾನು ಕುರುವಂಶದ ಭೂಪಾಲ ಸಂತನು ಚಕ್ರವರ್ತಿ. ಕುರುವಂಶದ ರಾಜ ನಾನು, ಸಂತನು. ಹೆಂಡತಿ ಇಲ್ಲ ಕಣೆ ನನಗೆ, ನಿನ್ನ ಮಗಳ ಮದುವೆ ಮಾಡಿಕೊಡು ಅಂದ. ಅದಕ್ಕೆ ಆ ಮೀನುಗಾರ ದಾಸರಾಜ ಹೇಳ್ತಾನಂತಪ್ಪ, ನನ್ನ ಮಗಳ ಮದುವೆ ಮಾಡಿಕೊಡು ಅಂತ ಕೇಳ್ತೀಯಲ್ಲ, ನಿನಗೆಷ್ಟು ವಯಸ್ಸು, ನನ್ನ ಮಗಳಿಗೆ ಎಷ್ಟು ವಯಸ್ಸು? ಮುಪ್ಪಿಡದ ಮುದುಕ ನೀನು, ತರುಣಿ ನನ್ನ ಮಗಳು, ಅವಳು ನಿನಗೆ ಮದುವೆ ಮಾಡಿಕೊಡ್ಬೇಕಾ? ಅದಕ್ಕೆ ಸಂತರು ಹೇಳ್ತಿದ್ದಾನಯ್ಯ, ಯೌವನ ಕೇಳ್ತಿದ್ದೀಯ, ಯಾಕೆ ಬೇಕು ಯೌವನ? ಧರೆಯನ್ನು ಆಳುವ ದೊರೆ ನಾನು, ತುಡದಿಂದಲೇ ಮದುವೆಯ ಮಾಡಿಕೊಡೋ. ಧರೆ
ದೊರೆಯನ್ನು ಆಳುವ ದೊರೆ ನಾನು, ಋಣದಿಂದಲಿ ವಿವಾಹ ಮಾಡಿಕೊಡೋ ಮಹಾರಾಣಿಯು ಹಸ್ತಿನಪುರಕ್ಕೆ ನಿನ್ನಯ ಸುತೆಯು ಸತ್ಯವತಿ. ಮಹಾರಾಣಿಯು ಕೇಳು ಹಸ್ತಿನಪುರಕ್ಕೆ ನಿನ್ನ ಸುತೆಯು ಸತ್ಯವತಿ, ನಿನ್ನ ಸುತೆಯು ಸತ್ಯವತಿ, ನಿನ್ನ ಸುತೆಯು ಸತ್ಯವತಿ. ಯೌವನ ಯಾಕ? ನಾನ್ಯಾರು? ಕುರುವಂಶದ ರಾಜ. ನಿನ್ನ ಮಗಳು ನನ್ನ ಮದುವೆ ಆದ್ರೆ ಈ ನಾಡಿಗೆ ಮಹಾರಾಣಿ ಆಗ್ತಾಳೆ. ಅದಕ್ಕೆ ಅವನಂದ, ಅದು ಗೊತ್ತು ಕಣಯ್ಯ, ನನಗೆ ಗೊತ್ತದು. ನಿನ್ನ ಮದುವೆ ಆದ್ರೆ ನನ್ನ ಮಗಳೇನೋ ಮಹಾರಾಣಿ ಆಗ್ತಾಳೆ, ಆದ್ರೆ ನನ್ನ ಮಗಳು ಹೊಟ್ಟೆಲಿ ಹುಟ್ಟು ಮಕ್ಕಳಿಗೆ ಏನ್ ಸಿಗ್ತದೆ? ನಿನಗಾಗಲೇ ಒಬ್ಬ ಮಗ ಇದ್ದಾನೆ, ದೇವವ್ರತ ಇದ್ದಾನೆ, ಈಗಾಗಲೇ ಒಬ್ಬ ಮಗ, ಅವನಾಗ್ತಾನೆ ಮುಂದಕ್ಕೆ ರಾಜ. ನನ್ನ ಮೊಮ್ಮಕ್ಕಳಿಗೇನೆ ಸಿಗ್ತದೆ? ಹೋಗೋಗ್, ನಿನ್ ರಾಜ ಆದ್ರೆ ಏನಾಯ್ತು? ನಿನ್ನ ಅಧಿಕಾರ ನಿನ್ನ ಹಿರಿ ಮಗನಿಗೆ ಹೋಗ್ತದೆ, ನನ್ನ ಮಗಳು ಕೊಡೋದಿಲ್ಲ ಅಂದ. ಮೀನುಗಾರ ಹಂಗಂದ ದೊರೆಗೆ. ಆಗ ಸಂತನು ಚಕ್ರವರ್ತಿ ವಿರಹ ವೇದನೆಯಿಂದ ನೊಂದು ಅರಮನೆಗೆ ಬರ್ತಾ ಇದ್ದಾನೆ. ಅನ್ನ ಸೇರದಾಯಿತು, ನಿದ್ರೆ ಸುಳಿಯದಾಯಿತು, ಒರಗಿದ ಪಲ್ಲಂಗವಾ. ಅನ್ನ ಸೇರ್ತಿಲ್ಲ, ನಿದ್ರೆ ಬರುತ್ತಿಲ್ಲ ಯಾರಿಗೆ? ಸಂತನು ಚಕ್ರವರ್ತಿಗೆ. ಅಲ್ಲಿ ನೋಡ್ಕೊ ಬಂದ್ಬಿಟ್ಟವನೆಲ್ಲ, ಮದುವೆ ಆಗಬೇಕು ಮದುವೆ ಆಗಬೇಕು ಆಸೆ ಪಾಪ ಅವನಿಗೆ. ಕೃಷ್ಣ ಆಗ್ತಾ ಇದ್ದಾನೆ, ದಿನವೂ ಕೂಡ ಕೃಷ್ಣ ಆಗುವಾಗ ಆಗ ಅವನ ಮಗ ಇದ್ನಲ್ಲ ದೇವವ್ರತ ಗಂಗೆ ಮಗ ಬಂದು ಕೇಳ್ತಾನಂತೆ, ಅಪ್ಪ ಯಾಕಪ್ಪ ಏನಾಯ್ತು ನಿನಗೆ? ಯಾಕೀಗ ಮಲಗಿದ್ದಿ? ಅದೇನಾಯ್ತು ತಿಳಿಸು ಅಂದಾಗ ಮನಸ್ಸಿನ ಮಾತನ್ನ ಮಗನಿಗೆ ಹೇಳ್ತಿದ್ದಾನಪ್ಪ. ವಿರಹವು ಸುಡುತ್ತಿದೆ ಎನ್ನೆದೆಯ, ವಿರಹವು ಸುಡುತ್ತಿದೆ ಎನ್ನೆದೆಯ, ವಿವಾಹ ಬಯಸಿದೆ ಎನ್ನಯ ಮನಸ್ಸು. ದಾಸರಾಜನ ಸುಪುತ್ರಿಯ ಸತ್ಯವತಿಯನು ಬಯಸಿರುವೆ, ಮಗಳನ್ನು ಕೊಡದೆ ಕಳುಹಿದನು ಬೈದು ಎನ್ನನು ಮೀನುಗಾರ. ವಿರಹವು ಸುಡುತ್ತಿದೆ ಎನ್ನೆದೆಯ, ಮನಸ್ಸು ಬಯಸಿದೆ ಮದುವೆಯ. ಬಂದಂತ ಸುತನ ಮುಂದೆ ಸಂತನು ಚಕ್ರವರ್ತಿ ಹೇಳ್ತಾ ಇದ್ದಾನಪ್ಪ, ವಿರಹಾಗ್ನಿಯಿಂದ ಸುಡುತ್ತಿದೆ ನನ್ನ ದೇಹ, ವಿವಾಹ ಬಯಸಿದ ನನ್ನ ಮನಸ್ಸು. ಅದಕ್ಕೆ ದೇವವ್ರತ ಹೇಳ್ತಾನೆ, ಮಗಪ್ಪ ಚಿಂತೆ ಮಾಡಬೇಡ, ಸುಂದರ ತರುಣಿಯರ ಸಾಲು ನಿಲ್ಲಿಸುವೆ, ಪಿತನೇ ನಿನ್ನ ಮುಂದೆ. ಸುಂದರವಾದ ತರುಣಿಯರ ಸಾಲು ನಿಲ್ಲಿಸ್ಬಿಡ್ತೀನಿ, ಯಾರನ್ನಾರು ಮದುವೆ ಮಾಡ್ಕೋ ಅಂದ. ಅದಕ್ಕೆ ಸಂತನು ಚಕ್ರವರ್ತಿ ಹೇಳ್ತಾನಪ್ಪ, ಆ ಹುಡುಕುವ ಗೊಡವೆ ನಿನಗೆ ಬೇಡ. ಈಗಾಗಲೇ ಒಂದು ಹೆಣ್ಣನ್ನು ನಾನು ನೋಡಿದ್ದೇನೆ, ಅವಳನ್ನೇ ಮದುವೆ ಆಗಬೇಕು ಕಣೋ ನಾನು. ಯಾರನ್ನಪ್ಪ? ಗಂಗಾ ನದಿಯ ತೀರದಿ ದೋಣಿ ನಡೆಸುವ ದಾಸರಾಜನ ಸುತೆ, ಮತ್ಸ್ಯಗಂಧಿ ಸತ್ಯವತಿಯ ಬಯಸಿದೆ ಎನ್ನ ಮನ. ಆ ದೋಣಿ ನಡೆಸ್ತಾನಲ್ಲ ದಾಸರಾಜ, ಅವನ ಮಗಳ ಮನಸ್ಸು ಬಯಸಿದೆ ಕಣೋ ನನ್ನ ಮನಸ್ಸು. ಹೌದೇ ಅಪ್ಪ, ನೀನು ಮಾತಾಡ್ಸಿದೀಯಾ? ಆ ಸತ್ಯವತಿನ ಕೇಳಿದ್ಯಾ? ಸತ್ಯವತಿ ಏನೋ ಒಪ್ಪಿದಳು, ಆದರೆ ಅವಳ ತಂದೆ ನನಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಲಿಕ್ಕೆ ಒಪ್ಪಲಿಲ್ಲ ಮಗನೇ. ಅಂದಿನಿಂದ ನನ್ನ ದೇಹ ಯಾವುದನ್ನು ಬಯಸದೆ ನಿಸ್ತೇಜವಾಗ್ತಾ ಇದೆ. ಅಪ್ಪ ಚಿಂತೆ ಮಾಡಬೇಡ, ನಾನು ಒಪ್ಪಿಸ್ತೇನೆ. ದಾಸರಾಜನನ್ನು ಒಪ್ಪಿಸಿ
ಅವರ ಮಗಳು ಸತ್ಯವತಿಯನ್ನ ತಂದು ನಿನಗೆ ಮದುವೆ ಮಾಡ್ತೇನೆ ಅಂತೇಳಿ ಆ ದೇವವ್ರತ ಆ ಪಿತನ ಆಸೆ ಪೂರೈಸಲಿಕ್ಕೋಸ್ಕರವಾಗಿ ಬರುತಿಹನು ಆ ದೇವವ್ರತ ದಾಸರಾಜನ ಬಳಿಗಾಗೆ. ಬರುತಿಹನು ಆ ದೇವವ್ರತ ದಾಸರಾಜನ ಬಳಿಗಾಗೆ. ಪಿತನ ಆಸೆಯ ಪೂರೈಸೆ ಮನವ ಮಾಡಿದ ಬರುತಿಹನು. ಪಿತನ ಆಸೆಯ ಪೂರೈಸೆ ಮನವ ಮಾಡಿದ ಬರುತಿಹನು. ಬರುತಿಹನು ಬರುತಿಹನು ಬರುತಿಹನು. ನೇರವಾಗಿ ಬಂದನಂತೆ ಮಹಾನುಭಾವನಾದಂಥ ದೇವವ್ರತ. ಅಯ್ಯ ದಾಸರಾಜ, ನನ್ನ ತಂದೆ ಸಂತನು ಚಕ್ರವರ್ತಿ, ಕುರುವಂಶ ಭೂಪಾಲ, ಎಂದಿಗೂ ಯಾವುದನ್ನು ಬಯಸಿದವನಲ್ಲ. ನನ್ನ ತಾಯಿ ಗಂಗೆ ಬಿಟ್ಟು ಹೋದ ಮೇಲೆ ಅವನ ಮುಖದಲ್ಲಿ ನೆಮ್ಮದಿಯನ್ನು ನಾ ಕಂಡದ್ದಿಲ್ಲ. ಆದರೆ ಅವನು ಬಯಸಿದ್ದೊಂದೇ, ನಿನ್ನ ಮಗಳಾದ ಸತ್ಯವತಿಯನ್ನ ನಿನ್ನ ಕೈ ಮುಗಿದು ಕೇಳಿಕೊಳ್ತೇನಪ್ಪ. ಅಯ್ಯ, ನನ್ನ ತಂದೆಗೆ ನಿನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡು. ದಾಸರಾಜ ನಗುತ್ತಿದ್ದಾನೆ. ದೇವವ್ರತ, ನೀನು ಕೇಳಿದರೆ ಕೊಟ್ಟಿಯಾನು ನನ್ನ ಪುತ್ರಿಯನ್ನು. ನೀನು ತಾರುಣ್ಯ ತುಂಬಿದ ಯುವಕ, ಈ ಹಸ್ತಿನಾಪುರದ ಯುವರಾಜ ನೀನು. ನಿನ್ನನ್ನು ಮದುವೆ ಆದರೆ ದೇಹ ಸುಖವನ್ನೂ ಪಡೆಯುವಳು, ಅಂತಸ್ತಿನಲ್ಲಿ ಐಶ್ವರ್ಯದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆಯುವಳು, ಹಸ್ತಿನಾಪುರದ ಪಟ್ಟದ ಅರಸಿಯೂ ಆಗುವಳು ಮುಂದೊಂದು ದಿನ. ಆದರೆ ವೃದ್ಧಾಪ್ಯದ ಸನಿಹದಲ್ಲಿ ಸಾವಿಗೆ ಹತ್ತಿರದಲ್ಲಿರುವ ನಿನ್ನ ತಂದೆಯನ್ನು ಪಡೆದು ನನ್ನ ಮಗಳ ದಾವ ಸುಖಪಟ್ಟಾಳು. ಮುಂದೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಈ ನಾಡಿನಲ್ಲಿ ಅದಾವ ಅರ್ಹತೆ ಗೌರವ ದಕ್ಕುವುದು. ಕೊಡಲಾರೆ ನಿನ್ನ ತಂದೆಗೆ ನನ್ನ ಮಗಳ ಹೊರಟು ಹೋಗು. ದೇವವ್ರತ ಕಣ್ಣೀರಿಟ್ಟ. ಮಹಾನುಭಾವ, ನನ್ನ ಮಾತನ್ನು ಕೇಳು. ನಿನ್ನ ಪುತ್ರಿಯನ್ನು ನನ್ನ ತಂದೆ ವಿವಾಹವಾದರೆ ಸಕಲ ವೈಭವವೂ ಆಕೆಗೆ ದೊರಕುವುದು. ಹಸ್ತಿನಾಪುರದ ಅಧಿಪತ್ಯದಲ್ಲಿ ಪಟ್ಟ ಮಹಿಷಿ ಆಗುವ ಸೌಭಾಗ್ಯ ಆಕೆಯ ಪಾಲಿಗೆ ಬರುವುದು. ದೇವವ್ರತ, ನನ್ನ ಮಗಳಿಗೆ ಪಟ್ಟದರಸಿ ಆಗುವ ಭಾಗ್ಯ ಬರುವುದು ನನಗೂ ಗೊತ್ತು. ಆದರೆ ನನ್ನ ಆಲೋಚನೆ ಅದಲ್ಲ, ಕೇಳು. ನಿನ್ನ ತಂದೆಯಿಂದ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೇನು ಸಿಗುವುದು? ಕಟ್ಟ ಕಡೆಯವರೆಗೂ ನಿನ್ನ ಅಡಿಯಾಳಾಗಿ ಬದುಕಬೇಕೆ ನನ್ನ ಮೊಮ್ಮಕ್ಕಳು. ಕೊಡಲಾರೆ ನನ್ನ ಮಗಳ. ದೇವವ್ರತ ನೊಂದ. ಓಹೋ, ಹಾಗಾದರೆ ನಿನ್ನ ಆಲೋಚನೆ ಕರುಣಾರಸ. ನಿನ್ನ ಆಲೋಚನೆ ಇದೆಯೇ? ನಿನ್ನ ಆಲೋಚನೆ ಇದೆಯೇನು? ಅಂದರೆ ನಿನ್ನ ಮೊಮ್ಮಕ್ಕಳಿಗೆ ರಾಜ್ಯ ಸಿಗುವುದಿಲ್ಲ ಎಂಬ ದುಃಖವೇ? ಆಹಾ, ಈಗ ಅರ್ಥವಾಯಿತು. ಸ್ವಾರ್ಥವೇ ತುಂಬಿರುವ ಈ ಪ್ರಪಂಚದಲ್ಲಿ ನಾನೂ ತಂದೆಗೆ ಹೆಣ್ಣು ಕೇಳು ಬಂದ ಸ್ವಾರ್ಥಿಯಾಗಿದ್ದೇನೆ. ಅಂತಹುದರಲ್ಲಿ ನೀನು ನಿನ್ನ ಮೊಮ್ಮಕ್ಕಳಿಗೇನು ಸಿಗುವುದು ಎಂಬ ದುಃಖದಲ್ಲಿದ್ದಿ ಅಂದರೆ ಅದು ಸ್ವಾರ್ಥವಲ್ಲ, ಮುಂದಾಲೋಚನೆ. ಕೇಳು. ಮುಂದೆ ನಾನು ಈ ನಾಡಿಗೆ ಅರಸನಾಗ್ತೇನೆ, ನನ್ನ ಮಡದಿ ಪಟ್ಟದ ರಾಣಿ ಆಗ್ತಾಳೆ ಅನ್ನುವ ಆಲೋಚನೆ ನಿನಗಿದ್ದ ಮೇಲೆ ನಾನೊಂದು ಮಾತು ಹೇಳೇನಪ್ಪ. ಏನು? ನನ್ನ ತಂದೆಯ ಸುಖಕ್ಕಾಗಿ ನನ್ನ ಸುಖವನ್ನ ತ್ಯಾಗ ಮಾಡ್ತೇನೆ. ನನ್ನ ತಂದೆಯ ಸುಖಕ್ಕಾಗಿ ನನ್ನ ಸುಖವನ್ನ ತ್ಯಾಗ ಮಾಡ್ತೇನೆ. ಕೇಳು, ಈ ಭೀಷ್ಮ ಮದುವೆ ಆದರೆ ತಾನೇ ಈ ರಾಜ್ಯಕ್ಕೆ ಅಧಿಪತಿಯಾಗುವುದು. ಇಂದಿನಿಂದ ಮುಂದೆ ಈ ನಾಡಿನಲ್ಲಿ, ಈ ರಾಜ್ಯದಲ್ಲಿ ಜಗದೆಲ್ಲ ಹೆಣ್ಣು ಮಕ್ಕಳು ಭಾಗೀರಥಿಯರು. ಎನಗೆ ಭಾಗೀರಥಿಯರು. ನಾನು ವಿವಾಹವನ್ನೇ ಮಾಡಿಕೊಳ್ಳುವುದಿಲ್ಲ. ಭೀಷಣ ಪ್ರತಿಜ್ಞೆಗೈದ ಭೀಷ್ಮ. ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿದ್ರು. ಆಹಾ, ಧನ್ಯ ಧನ್ಯ ಭೀಷ್ಮ. ತಂದೆಯ ಸುಖಕ್ಕಾಗಿ ನಿನ್ನ ಸುಖವನ್ನು ತ್ಯಾಗ ಮಾಡದೆ ದೇವವ್ರತ
ಇಂಥ ಭೀಷಣವಾದ ಪ್ರತಿಜ್ಞೆ ಮಾಡಿದ್ದರಿಂದ ನಿನ್ನ ನಾಮಾಂಕಿತ ಈ ಲೋಕದಲ್ಲಿ ಭೀಷ್ಮ ಭೀಷ್ಮ ಭೀಷ್ಮ. ದೇವತೆಗಳು ಪುಷ್ಪವೃಷ್ಟಿಯನ್ನು ಕರೆದರು. ಬಂದು ತಂದೆಗೆ ಹೇಳ್ತಿದ್ದಾನಪ್ಪ, ಚಿಂತೆ ಮಾಡಬೇಡ. ದಾಸರಾಜ ತನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಒಪ್ಪಿದ್ದಾನೆ. ಸಂತನು ಹೇಳ್ತಾನೆ, ಒಪ್ಪಿಬಿಟ್ಟನೆ. ತುಂಬ ಸಂತೋಷವಾಯಿತು. ಮಗನೇ, ಹೇಗೆ ಒಪ್ಪಿಸಿದೆ? ಅಪ್ಪ, ದಾಸರಾಜನ ಚಿಂತೆ ಏನು ಗೊತ್ತೇ? ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ರಾಜ್ಯದ ಹಕ್ಕು ಸಿಗದೇ ಹೋಗುತ್ತದೆಂಬ ಚಿಂತೆ. ಅದಕ್ಕಾಗಿ ನಾನೊಂದು ಶಪಥ ಮಾಡಿಬಿಟ್ಟೆ. ಏನಂತ? ಈ ಜಗದೆಲ್ಲ ಹೆಣ್ಣು ಮಕ್ಕಳು ನನಗೆ ಭಾಗೀರಥಿಯರು, ನಾನು ಮದುವೆಯನ್ನೇ ಮಾಡಿಕೊಳ್ಳೋದಿಲ್ಲ, ಆ ಜನ್ಮ ಬ್ರಹ್ಮಚಾರಿ ಆಗಿರ್ತೇನೆ ಅಂತೇಳಿ. ಮಗನ ಮಾತು ಕೇಳಿ ಸಂತನು ಕಣ್ಣೀರ ಕರೆಯುತ್ತ ಮಗನನ್ನು ಅಪ್ಪಿದ. ಸಂತನು ಚಕ್ರವರ್ತಿಯು ತಾನು. ಕಣ್ಣೀರ ಕರೆಯುತ್ತ ಮಗನ ಅಪ್ಪಿದ ಸಂತನು ಚಕ್ರವರ್ತಿಯು ತಾನು. ಪಿತನ ಸುಖಕ್ಕೆ ಸುತನು ತ್ಯಾಗವ ಮಾಡಿದನಲ್ಲೋ ಎನ್ನುತ್ತಲೇ ಶಿವನೇ 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 ಶಂಕರನೇ. ಮಗನನ್ನ ಅಪ್ಪಿ ಕಣ್ಣೀರಿಡ್ತಾನೆ ಸಂತನು ಚಕ್ರವರ್ತಿ. ಮಗನೇ, ಈ ವಯಸ್ಸಾದ ತಂದೆಯ ಸುಖಕ್ಕಾಗಿ ನಿನ್ನ ಸುಖವನ್ನು ಬಲಿಗೊಟ್ಟು ಬಿಟ್ಟೆಯಲ್ಲ ಕಂದ. ಮಗನೇ, ನನಗೋಸ್ಕರವಾಗಿ ನಿನ್ನ ಸುಖವನ್ನು ಬಲಿಗೊಟ್ಟ ನಿನಗೆ ನಾನೊಂದು ವರ ಕೊಡ್ತೇನೆ. ಮಗನೇ, ಏನು ವರ ಕೊಡ್ತೀಯಪ್ಪ? ಅಪ್ಪ, ಸಾವು ಅನ್ನುವುದು ಅದಾಗದು ಬರಕೂಡದು, ವಿಧಿ ಎಸಗಕೂಡದು. ತಂದೆಯ ಸುಖಕ್ಕಾಗಿ ತನ್ನ ಸುಖವನ್ನು ತ್ಯಾಗ ಮಾಡಿದ ಮಗನೇ, ನೀನು ಇಚ್ಛಾಮರಣಿಯಾಗೋ, ಜಗದಿ ಇಚ್ಛಾಮರಣಿಯಾಗೋ. ಇಚ್ಛಿಸಿದ ದಿನದಂದು ಮರಣವು ನಿನಗೆ ಬರಲಿ ಸುತನೆ. ಇಚ್ಛಾಮರಣಿಯಾಗೋ ಮಗನೇ, ಇಚ್ಛಾಮರಣಿಯಾಗೋ. ತಂದೆಯಾದ ಸಂತನು ಚಕ್ರವರ್ತಿ ಮಗನಿಗೆ ವರ ಕೊಟ್ಟ, ನೀನು ಯಾವತ್ತು ಇಚ್ಛೆ ಪಡ್ತೀಯೋ ಅವತ್ತು ನಿನಗೆ ಸಾವು ಬರಲಿ ಅಂತ. ಆದ್ರಿಂದ ಭೀಷ್ಮಾಚಾರ್ಯರು ಕುರುಕ್ಷೇತ್ರನ ಭೂಮಿಯಲ್ಲಿ ಧೀರತ್ವದಿಂದ ಹೋರಾಡಿ 10ನೇ ದಿನ ಶಿಖಂಡಿ ಮತ್ತು ಅರ್ಜುನ ಬಿಟ್ಟ ಬಾಣಕ್ಕೆ ತುತ್ತಾಗಿ ನೆಲಕ್ಕೆ ಬಿದ್ದರು. ಸರಮಂಚದ ಮೇಲೆ ಮಲಗುತ್ತಲೇ ವಿಷ್ಣು ಸಹಸ್ರನಾಮವನ್ನು ರಚಿಸುತ್ತಲೇ ಈ ದಿವಸ ಅಂದರೆ ಉತ್ತರಾಯಣ ಪುಣ್ಯಕಾಲ ಬರುವುದನ್ನೇ ಕಾದು ತಮ್ಮ ಶರೀರವನ್ನು ತ್ಯಜಿಸಿ ವೈಕುಂಠವಾಸಿಗಳಾಗಿದ್ದಾರೆ. ಆದ್ದರಿಂದ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಯಾರು ಪ್ರಾಣ ಬಿಟ್ಟರೂ ಸ್ವರ್ಗದಲ್ಲಿ ಅವರು ವಿರಾಜಮಾನರಾಗ್ತಾರೆ. ಈ ಲೋಕದಲ್ಲಿದ್ದು ಕೂಡ ಈ ಉತ್ತರಾಯಣ ಪುಣ್ಯಕಾಲದ ದಿವ್ಯ ಕಥೆಯನ್ನು ಯಾರು ಕೇಳಿದ್ದೀರೋ ಎಲ್ಲ ಭಕ್ತ ಮಹಾಶಯರಿಗೂ ಆ ಭಗವಂತನ ದಿವ್ಯವಾದ ಅನುಗ್ರಹ ಇರಲಿ, ಅಷ್ಟೈಶ್ವರ್ಯವನ್ನು ಭಗವಂತ ಕೊಡಲಿ, ಸರ್ವೇಶ್ವರನ ಅನುಗ್ರಹ ಸದಾ ನಮ್ಮ ನಿಮ್ಮೆಲ್ಲರನ್ನೂ ಕೂಡ ಸುಖವನ್ನಾಗಿಡಲಿ ಅಂತೇಳಿ ಬೇಡ್ತಾ ಈ ಒಂದು ಕಥಾಮೃತಕ್ಕೆ ಮಂಗಳವನ್ನಾಡೋಣ. ಜಯ ಜಯ ಮಂಗಳ ಮಹಾದೇವ, ಜಯ ಶುಭ ಮಂಗಳ ಮಹಾದೇವ, ಜಯ ಜಯ ಮಂಗಳ ಮಹಾದೇವ. ಭಜಿ ಪರಪಾಲಿಗೆ ನಿತ್ಯ ಸುಮಂಗಳ ಕರುಣಿಸೋನಿ ಗುರುದೇವ. ಭಜಿ ಪರಪಾಲಿಗೆ ನಿತ್ಯ ಸುಮಂಗಳ ಕರುಣಿಸೋ ನೀನು ಗುರುದೇವ. ಜಯ ಜಯ ಮಂಗಳ ಮಹಾದೇವ, ಜಯ ಶುಭ ಮಂಗಳ ಮಹಾದೇವ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳೋ ಮಂಗಳೋ
ಮಂಗಳೋ